ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬಿಜೆಪಿ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿದೆ. ನಾನು ಮಾತನಾಡ್ತಿರೋದು ರಾಜ್ಯ ಬಿಜೆಪಿಯ ಬಗ್ಗೆ, ಕೇಂದ್ರದ ಬಿಜೆಪಿ ನಾಯಕರ ಬಗ್ಗೆ ಅಲ್ಲ. ಎಸ್, ಬಿಜೆಪಿ ಒಳಗಿನ ಒಳಬೇಗುದಿ ಹಾಗೂ ವಿಜೇಂದ್ರ ನಾಯಕತ್ವದ ವಿರುದ್ಧ ಬಂಡಾಯವೆದ್ದಿರುವಂತಹ ಬಿಜೆಪಿ ಅತೃಪ್ತ ನಾಯಕರು ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪ್ರತ್ಯಕ್ಷ ಪಾದಯಾತ್ರೆ ಮಾಡುವ ಕುರಿತು ಬೆಳಗಾವಿಯ ರೆಸಾರ್ಟ್ ಒಂದರಲ್ಲಿ ಇತ್ತೀಚೆಗೆ ಸಭೆ ಸೇರಿದರು. ಈ ಬಗ್ಗೆ ಪ್ರತಿಕ್ರಿಯೆ ಇವತ್ತು ವಿಜೇಂದ್ರ ಅವರು ಕೊಟ್ಟಿರುವಂಥದ್ದು. ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು ಅವರು ಪ್ರತ್ಯಕ್ಷ ಪಾದಯಾತ್ರೆಗೆ ತಮ್ಮಿಂದ ಯಾವುದೇ ಅಭ್ಯಂತರವಿಲ್ಲ, ಆದರೆ ಪಾದಯಾತ್ರೆಯಿಂದ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬರಲಿದೆ. ಅವರು ಪಾದಯಾತ್ರೆ ಮಾಡಿದರೆ ಪಕ್ಷಕ್ಕೆ ಪೂರಕವಾಗಿರಬೇಕು, ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯುವುದು ನನ್ನ ಉದ್ದೇಶ. ಆದರೆ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಪ್ರತ್ಯಕ್ಷ ಪಾದಯಾತ್ರೆಯ ಕುರಿತಾಗಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡಿ ಚರ್ಚಿಸುವೆ, ಅನುಮತಿ ಸಿಕ್ಕರೆ ಪ್ರತ್ಯಕ್ಷ ಪಾದಯಾತ್ರೆ ಮಾಡಲಿ ಎಂದು ವಿಜೇಂದ್ರ ಅವರು ಹೇಳಿದ್ದಾರೆ. ಇವಾಗ ಮೂಡ ವಿರುದ್ಧ ಬಿಜೆಪಿ JDS ದೋಸ್ತಿ ನಾಯಕರು ಒಂದು ಮಟ್ಟದಲ್ಲಿ ಬೃಹತ್ ಪಾದಯಾತ್ರೆ ಅಂದರೆ ಮೈಸೂರು ಚಲೋವನ್ನು ಮಾಡಿದರು. ಇದು ಮುಕ್ತಾಯಗೊಂಡಿದ್ದ ಕೆಲವೇ ದಿನಕ್ಕೆ ಇವಾಗ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ 10ಕ್ಕೂ ಹೆಚ್ಚು ಬಿಜೆಪಿಯ ಘಟಾನುಘಟಿ ನಾಯಕರು ಗೌಪ್ಯ ಸಭೆಯನ್ನು ನಡೆಸಿ ಹೊಸ ಸಮರಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೋದು ಈ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸೋಲಿಲಿಕ್ಕೆ ಪ್ರಮುಖ ಕಾರಣ ಏನು ಅಂತ. 2023ರ ಚುನಾವಣೆಯನ್ನು ನಾವು ಒಂದು ಸಲ ಎಲ್ಲವನ್ನ ಮೆಲುಕು ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ಈ ಕಳೆದ ಚುನಾವಣೆಯಲ್ಲಿ RSS ಮೂಲದವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟನ್ನು ಕೊಡಲಾಗಿತ್ತು 2023ರ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ. ಯಾಕೆಂದರೆ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸಂತೋಷ್ ಜಿ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಲಾಗಿತ್ತು. ಯಾವಾಗ ಅಂದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಾಗಿ ಲಿಂಗಾಯತ್ನ ಮತಗಳು ಬಹುತೇಕವಾಗಿ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ವು. ಯಾಕೆಂದರೆ ಯಡಿಯೂರಪ್ಪ ಕೈಯಲ್ಲಿ ಏನೂ ಅಧಿಕಾರ ಇರಲಿಲ್ಲ, ಮತ್ತು ಅವರ ಮಗನ ಕೈಯಲ್ಲಿಯೂ ಕೂಡ ಏನೂ ಅಧಿಕಾರವಿರಲಿಲ್ಲ. ಹಾಗಾಗಿ ಲಿಂಗಾಯತ ಮತಗಳ ಕ್ರೋಢೀಕರಣ ಮಾಡುವಲ್ಲಿ ಬಿಜೆಪಿ ವಿಫಲವಾಗಿ ಹೋಗಿತ್ತು. ಹಾಗಾಗಿ ಅಲ್ಲಿರುವಂತಹ ಬಹುತೇಕ ಮತಗಳು, ಲಿಂಗಾಯತ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಒಲಿದವು. ಕಾಂಗ್ರೆಸ್ಗೆ ಅದೇ ಕಾರಣಕ್ಕಾಗಿ ಭರ್ಜರಿ ಮೆಜಾರಿಟಿ ಬಂದಿದ್ದು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಬರೀ ನಾವು ಒಂದು ಅಲ್ಪಸಂಖ್ಯಾತರಿಂದಲೇ ಈ ಮಟ್ಟಿಗೆ ಗೆದ್ದಿದ್ದೇವೆ ಅಂತ ಹೇಳೋದನ್ನು ನಿಲ್ಲಿಸಬೇಕು. ಯಾಕೆಂದರೆ 2023ರ ಚುನಾವಣೆಯಲ್ಲಿ RSS ಕೈಗೆ ಅಧಿಕಾರ ಹೋದ ಮೇಲೆ ರಾಜ್ಯದಲ್ಲಿರುವಂತಹ ಲಿಂಗಾಯತ ನಾಯಕರು ಮುನಿಸ್ಕೊಂಡಿದ್ರು. ಆ ಕಾರಣಕ್ಕಾಗಿ ಅವರು ಹೆಚ್ಚಿನವರು ಲಿಂಗಾಯತರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದರು. ಆ ಕಾರಣಕ್ಕೆ 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಹೊರತು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ನಿಮಗೆ ಎಲ್ಲರೂ ಬಹುತೇಕವಾಗಿ ಎಲ್ಲರೂ ವೋಟ್ ಮಾಡಿದ್ರು ಅನ್ನೋ ಕಾರಣವೊಂದು ಇರಬಹುದು. ಆದರೆ ಇಲ್ಲ ಅಂತ ನಾನು ಅಲ್ಲಾಗಿ ಹೇಳುತ್ತಿಲ್ಲ. ಆದರೆ ಲಿಂಗಾಯತರೇ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿದ್ದಕ್ಕೆ ನಿಮಗೆ ಆ ಒಂದು ಯಶಸ್ಸು ಸಿಕ್ಕಿದ್ದು ನೋಡಬೇಕು. ಇವಾಗ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, CT ರವಿ, ಪ್ರಹ್ಲಾದ್ ಜೋಶಿ ಮತ್ತು ಸಂತೋಷ್ ಜಿ ಇವರೆಲ್ಲ RSS ಮತ್ತು BJPಯ ನಾಯಕರು. RSSನಲ್ಲಿ ಗುರುತಿಸ್ಕೊಂಡವರು ಮತ್ತು BJPಯಲ್ಲಿಯೂ ಕೂಡ ಗುರುತಿಸ್ಕೊಂಡವರು. ಹಾಗಾಗಿ ಇವರ ತಲೆಯಲ್ಲಿ ಏನು ಹೊಳಿತು ಅದು ಕೇಂದ್ರ ನಾಯಕರ ತಲೆಯಲ್ಲಿ ಹೊಳೆಯುತ್ತೆ. ಆದರೆ ವಿಜೇಂದ್ರ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರು, ಅಶೋಕ್ ಅವರು ಇವರೆಲ್ಲರದು ಒಂದು ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಈ BJP ಅನ್ನೋದು ಒಡೆದ ಮನೆ ಆದ ಕಾರಣ ಈ ಪಾದಯಾತ್ರೆ ಅಷ್ಟೊಂದು ಮಟ್ಟಿಗೆ ಯಶಸ್ವಿಯಾಗಿಲ್ಲ. ಸರ್ಕಾರಕ್ಕೆ ಇರುಸು ಮುರಿಸು ಉಂಟು ಮಾಡುವಂತಹ ಯಾವುದೇ ಕಾರ್ಯಗಳು ಆಗಿಲ್ಲ. ಯಾಕಂದರೆ ಖುದ್ದು ಅವರವರಲ್ಲಿಯೇ ಜಗಳಾಗಿತ್ತು. ದೋಸ್ತಿ ಮೈತ್ರಿ ಪಕ್ಷ ಅಂತ ಇನ್ನು ಕುಮಾರಸ್ವಾಮಿ ಜೊತೆ ಹೇಳ್ಕೊಂಡಿದ್ರು. ಕುಮಾರಸ್ವಾಮಿನೇ ಪಾದಯಾತ್ರೆ ನಾಳೆ ಇರುವಾಗ ಇವತ್ತು ಬರ್ತೀನಿ, ಇಲ್ಲ ಸಪೋರ್ಟ್ ಕೊಡ್ತೀನಿ ಅಂತ ಪಾದಯಾತ್ರೆ ಮಾರನೇ ದಿನ ಇದ್ದಾಗ ಮಾತ್ರ ಅವ್ರು ಹೇಳಿದರು. ಅವ್ರಿಗೆ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ಪ್ರೀತಮ್ ಗೌಡ ಅಲ್ಲಿ ಎಂಟ್ರಿ ಆಗಿದ್ದರು ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಪ್ರೀತಮ್ ಗೌಡ ಬಂದಾಗ ಗೌಡರ ಗೌಡ ಪ್ರೀತಮ್ ಗೌಡ ಅಂತ ಘೋಷಣೆ ಕೂಗಿ ಇರುಸು ಮುರುಸು ಉಂಟಾಗಿತ್ತು HD ಕುಮಾರಸ್ವಾಮಿ. ಅಲ್ಲಿ ಇರುಸು ಮುರುಸು ಅನ್ನೋದಕ್ಕಿಂತನೂ ಅಲ್ಲಿ ಒಳಗೆ ಜಗಳ, ಬಹಳಷ್ಟು ಒಳ ಜಗಳಗಳು ಅಲ್ಲಿ ಇದ್ದಿದ್ವು. ಹಾಗಾಗಿ ಅಷ್ಟೊಂದು ಮಟ್ಟಿಗೆ ಯಶಸ್ವಿ ಆಗಲೇ ಇಲ್ಲ. ಏನು ಸರ್ಕಾರಕ್ಕೆ ಇರುಸು ಮುರುಸಾಗಿ ಹೈ ಟೆನ್ಷನಲ್ಲಿ ಸರ್ಕಾರ ಏನು ಇರಲಿಲ್ಲ. ಆದರೆ ಇವರೊಂದು ಪಾದಯಾತ್ರೆ ಏನು ಮಾಡ್ತಿದ್ದಾರೆ, ಉತ್ತರ ಕರ್ನಾಟಕದಲ್ಲಿರುವಂತಹ ನಾಯಕರು ಯತ್ನಾಳ್, ರಮೇಶ್ ಜಾರಕಿಹೊಳಿ, CT ರವಿ ಮತ್ತು ಪ್ರತಾಪ್ ಸಿಂಹ ಕೆಲವರು ಎಲ್ಲೋ ಪ್ಲ್ಯಾನ್ ಮಾಡ್ಕೊತಿದ್ದಾರೆ. ಅವರ ಪಾದಯಾತ್ರೆ ಹೆಂಗೆ ಯಶಸ್ವಿ ಆಗುತ್ತಾ, ಸರ್ಕಾರಿ ಕಿರುಸು ಮುರುಸು ಉಂಟಾಗುತ್ತಾ ನೋಡಬೇಕು.
ಯಸ್, ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಬೆಂಗಳೂರಿನಲ್ಲಿ CM ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗಿದೆ. ದೆಹಲಿಗೆ DK ಶಿವಕುಮಾರ್ ಇವತ್ತು ಹೋಗಿರುವಂಥದ್ದು. ಒಂದೆಡೆ ಮೂಡ ಹಗರಣಕ್ಕೆ ಸಂಬಂಧಿಸಿ ಹೈಕೋರ್ಟ್ ಆದೇಶ ಇಂದು ಹೊರಬೀಳಲಿದ್ದು CM ಸಿದ್ದರಾಮಯ್ಯ ಅದಕ್ಕಾಗಿ ಕಾಯುತ್ತಿದ್ದಾರೆ. ಇನ್ನೊಂದೆಡೆ DCM DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವ್ ಬಂದಿದೆ. ಈ ಹಿನ್ನೆಲೆ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರನ್ನ KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತು ವಿವಿಧ ರಾಜ್ಯಗಳ PCC ಪ್ರೆಸಿಡೆಂಟ್ ಅಂದರೆ ಆ ಒಂದು ರಾಜ್ಯದ ಪ್ರಮುಖ ಕಾಂಗ್ರೆಸ್ ಅಧ್ಯಕ್ಷರು ಏನು KPCC ರೀತಿಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇರುತ್ತಲ್ಲ ಆ ಎಲ್ಲರ ಪ್ರಮುಖರ ಸಭೆಯನ್ನು ಕರೆದಿರುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ರೂಪಿಸುವಾಗಲೇ ಮಾತುಕತೆ, ಕಾಂಗ್ರೆಸ್ ನಾಯಕರನ್ನು ಟಾರ್ಗೆಟ್ ಮಾಡಿದರೆ ಹೇಗೆ ಎದುರಿಸಬೇಕು, ಜಾತಿ ಜನಗಣತಿ, ಒಳ ಮೀಸಲಾತಿ ವಿಚಾರದ ಒಂದಷ್ಟು ಮಾತುಕತೆ ನಡೆಯಲಿದೆ ಅನ್ನೋದು ನಮಗೆ ಮಾಹಿತಿ ಲಭ್ಯವಾಗಿದೆ. ಕೆಲ ರಾಜ್ಯಗಳ PCC ಪ್ರೆಸಿಡೆಂಟ್ ಹಾಗೂ ರಾಜ್ಯ ಉಸ್ತುವಾರಿ ಬದಲಾವಣೆಗಳ ಕುರಿತು ಇವತ್ತು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತದೆ. ಆದರೆ ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗಿರೋದು KPCC ಅಧ್ಯಕ್ಷ ಸ್ಥಾನಕ್ಕಾಗಿ ಇವಾಗ ರಾಜ್ಯದಲ್ಲಿಯೇ ಬಹಳಷ್ಟು ಪೈಪೋಟಿ ನಡೀತಾ ಇದೆ. ಸಚಿವ ಈಶ್ವರ್ ಖಂಡ್ರೆ, ಶರಣಪ್ರಕಾಶ್ ಪಾಟೀಲ್, BK ಹರಿಪ್ರಸಾದ್, ಸತೀಶ್ ಜಾರಕಿಹೊಳಿ ಹೆಸರು ಈಗಾಗಲೇ ಮುನ್ನೆಲೆಗೆ ಬಂದಿದೆ. ಮತ್ತು KA ರಾಜಣ್ಣ ಹೆಸರು ಕೂಡ ಬಂದಿರುವಂಥದ್ದು. ನೋಡಿ, ಇವಾಗ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಸೇರಿದವರು, ಅದೇ ರೀತಿ DK ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಇವಾಗ ಲಿಂಗಾಯತರಿಗೂ ಕೂಡ ಅಧಿಕಾರವನ್ನು ನೀಡಬೇಕು ಕಾಂಗ್ರೆಸ್ ಪಕ್ಷ. ಯಾಕೆಂದರೆ ಬಹುಸಂಖ್ಯಾತ ಲಿಂಗಾಯತ್ನ ಹಿರಿಯ ನಾಯಕರು ಇವತ್ತು ಕಾಂಗ್ರೆಸ್ನ ಜೊತೆಗಿದ್ದಾರೆ. ಈಶ್ವರ್ ಖಂಡ್ರೆ ಮತ್ತು MB ಪಾಟೀಲ್, ಶಾಮನೂರು ಶಿವಶಂಕರಪ್ಪರವರು, ಅವರ ಮಗ ಮಲ್ಲಿಕಾರ್ಜುನ್ ಅವರು, ಅದೇ ರೀತಿ ವಿವಿಧ ನಾಯಕರು, ಲಿಂಗಾಯತ್ನ ಪ್ರಭಾವಿ ನಾಯಕರು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ನಲ್ಲಿದ್ದಾರೆ, ದೊಡ್ಡ ಹೆಸರುಳ್ಳವರು. ಹಾಗಾಗಿ ಲಿಂಗಾಯತರಿಗೆ KPCC ಸ್ಥಾನ ಸಿಗೋದು ಬಹುತೇಕ ಖಚಿತವಾಗ್ತದೆ. ಆದರೆ DK ಶಿವಕುಮಾರ್ ವಾದ ಏನಾಗುತ್ತೆ ಅಂದರೆ, ಒಂದು ವೇಳೆ ಅವರಿಂದ ಮಿಸ್ ಆಗಿ ಹೋದ್ರೂ ಒಕ್ಕಲಿಗರಿಗೆ ಸಿಗಬೇಕು, ಬಹುತೇಕವಾಗಿ ತನ್ನ ಸಹೋದರನಿಗೆ DK ಸುರೇಶ್ಗೆ ಸಿಗಬೇಕು ಅನ್ನೋದು DKಶಿಯ ಮನಸ್ಸಲ್ಲಿದೆ ಅಂತ ಒಂದು ಮಾಹಿತಿ ಬಂದಿದೆ. ಬಹುತೇಕವಾಗಿಯೂ ಹಾಗೆ ಇರುತ್ತೆ. ಯಾರೂ ಅಧಿಕಾರವನ್ನು ಯಾರಿಗಾಗಿಯೂ ಸುಮ್ಮನೆ ಬಿಟ್ಕೊಡೋದಿಲ್ಲ. ಇದು ರಾಜಕಾರಣದಲ್ಲಿ ಸ್ವಂತ ಅಣ್ಣ ತಮ್ಮಂದಿರೇ ವಿರೋಧಿಗಳಾಗಿರುವಂಥ ಅನೇಕ ಉದಾಹರಣೆಗಳಿವೆ. ಅಂಥದ್ರಲ್ಲಿ ಬೇರೆಯವರಿಗೆ ತನ್ನ ಸ್ಥಾನವನ್ನು ಬಿಟ್ಟುಕೊಡುವ ಮಾತೇ ಇಲ್ಲ. ಹಾಗಾಗಿ ತನ್ನ ಸಹೋದರನಿಗೂ ಕೂಡ ಆ ಸ್ಥಾನವನ್ನು ಬಯಸ್ಬೋದು. ಆದರೆ ಸತೀಶ್ ಜಾರಕಿಹೊಳಿ ಮೇಲೆ ಬಹಳಷ್ಟು ಪ್ರೀತಿ ಯಾರಿಗಿದೆ ಅಂದರೆ ಸಿದ್ದರಾಮಯ್ಯನವ್ರಿಗೆ. ಯಾಕಂದರೆ ಅಹಿಂದು ನಾಯಕ. ಹಾಗಾಗಿ ಅವರು ಕೂಡ ಇದರಲ್ಲಿ ಭಾಳಷ್ಟು ಟ್ರೈಯನ್ನು ಮಾಡ್ತಿದ್ದಾರೆ. KPCCಯ ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ಕೂಡ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ KPCCಯ ನೂತನ ಸಾರಥಿ ಯಾರು ಎಂಬುದು ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಅದೇ ರೀತಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾನ ಕೂಡ ಬದಲಾಯಿಸಬೇಕು ಅನ್ನೋ ಮಾತುಗಳು ಕೂಡ ರಾಜಕೀಯ ಪಡಸಲಿಯಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಅವರನ್ನು ಬದಲಾಯಿಸ್ತಾರೋ ಇಲ್ವೋ ಅನ್ನೋದ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ಸಿಗದಿದ್ದರೆ ಪಕ್ಷೇತರನಾಗಿ ಸ್ಪರ್ಧೆ CP ಯೋಗೇಶ್ವರ್. ಬಹು ಚರ್ಚೆಗೆ ಗ್ರಾಸವಾಗಿರುವಂತಹ ಕ್ಷೇತ್ರ ಉಪಚುನಾವಣೆಯಲ್ಲಿ. ಯಾಕಂದರೆ ಒಕ್ಕಲಿಗ ಪ್ರಬಲ ನಾಯಕರಿಬ್ಬರ ನಡುವಿನ ಪ್ರತಿಷ್ಠೆಯ ಕಣವಾಗಿರುವಂಥ ಚನ್ನಪಟ್ಟಣ ಉಪಚುನಾವಣೆಯ ಟಿಕೆಟ್ ವಿಚಾರ NDA ಮಿತ್ರ ಪಕ್ಷಗಳಾಗಿರುವಂಥ BJP ಮತ್ತು JDSನಲ್ಲಿ ರಾಜಕೀಯ ಲೆಕ್ಕಾಚಾರ ಜೋರಾಗಿ ನಡೀತಿದೆ. NDA ಅಭ್ಯರ್ಥಿಯಾಗಿಯೇ ತಾನು ಕಣಕ್ಕಿಳಿಯುತ್ತೇನೆ ಎಂದಿರುವಂಥ BJP MLC CP ಯೋಗೇಶ್ವರ್ ಅವರು ಒಂದು ವೇಳೆ ಪಕ್ಷದ ಟಿಕೆಟ್ ಕೈ ತಪ್ಪಿದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಚನ್ನಪಟ್ಟಣ BJP ಟಿಕೆಟ್ ಆಕಾಂಕ್ಷಿಯಾಗಿರುವಂಥ CP ಯೋಗೇಶ್ವರ್ ಅವರನ್ನು BJP ಹೈಕಮಾಂಡ್ ಮಾತುಕತೆಗೆ ಬರುವಂತೆ ದೆಹಲಿಗೆ ಕರೆದಿದೆ. ಇಂದು ದೆಹಲಿಗೆ ತೆರಳಲಿರುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ CP ಯೋಗೇಶ್ವರ್, ನಾನು ಚನ್ನಪಟ್ಟಣ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. NDA ಅಭ್ಯರ್ಥಿಯಾಗಿ ಕಣಕ್ಕಿಳಿಯಬೇಕು ಎನ್ನುವ ಆಸೆ ಇದೆ. ಒಂದು ವೇಳೆ ಅದು ಸಾಧ್ಯವಾಗಿಲ್ಲ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಈಗಾಗಲೇ ನನ್ನ ಕ್ಷೇತ್ರದ ಅಂದರೆ ನಮ್ಮ ಕ್ಷೇತ್ರ ಜನ ಹಲವು ಬಾರಿ ಸ್ವತಂತ್ರವಾಗಿ ನಿಂತರೂ ನನ್ನನ್ನು ಗೆಲ್ಲಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಲು ಸಾಧ್ಯವಿಲ್ಲ ಎಂದರೆ ಪಕ್ಷೇತರನಾಗಿ ಸ್ಪರ್ಧಿಸುತ್ತೇನೆ ಹೊರತು ಕಾಂಗ್ರೆಸ್ ಇರಲ್ಲ. ಇದುವರೆಗೆ ನನ್ನನ್ನು ಯಾವುದೇ ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿಲ್ಲ ಎಂದು CP ಯೋಗೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆಗಳಿವೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ BJP MLC, ನಾನು ಕಾಂಗ್ರೆಸ್ಗೆ ಹೋಗೋ ಬಗ್ಗೆ ಆಲೋಚನೆ ಮಾಡಿಲ್ಲ, ಯಾರು ನನ್ನನ್ನು ಕೂಡ ಮಾತನ್ನೂ ಆಡಿಸ್ತಿಲ್ಲ. DKಶಿ ಅವರು ಏನೇನೋ ಮಾತನಾಡ್ತಾರೆ, ಅದು ಅವರ ರಾಜಕೀಯ ತಂತ್ರಗಾರಿಕೆ, ಅವರಿಗೆ ಯಾವಾಗ ಏನು ಮಾತನಾಡಬೇಕು ಅಂತ ಗೊತ್ತಿದೆ ಎಂದು ಟಾಂಗ್ ನೀಡಿದರು.
ಇವಾಗ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಸಿ ಪಿ ಯೋಗೇಶ್ವರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಕೂಡ ತಮ್ಮ ಪ್ರತಿಷ್ಠೆಗಾಗಿ ಆ ಕ್ಷೇತ್ರದಲ್ಲಿ ಹೋರಾಟವನ್ನು ನಡೆಸ್ತಿದ್ದಾರೆ. ಯಾಕೆಂದರೆ ಚನ್ನಪಟ್ಟಣ ಎಚ್ ಡಿ ಕುಮಾರಸ್ವಾಮಿಗೆ ಹೆಂಗಾದರೂ ಆ ಕ್ಷೇತ್ರದಲ್ಲಿ ಗೆಲ್ತೀನಿ ಅನ್ನೋ ಒಂದು ಭರವಸೆ ಇರುತ್ತೆ. ಯಾಕಂದರೆ ಆ ರೀತಿಯ ವರ್ಚಸ್ಸು ಆ ಭಾಗದಲ್ಲಿ ಅವರು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಆ ಕ್ಷೇತ್ರವನ್ನು ಸಿ ಪಿ ಯೋಗೇಶ್ವರ್ ಅವರಿಗೆ ಏನಕ್ಕೆ ಬಿಟ್ಕೊಡ್ತಾರೆ? ಅವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತನ್ನ ಮಗನ ಭವಿಷ್ಯವನ್ನು ಯೋಚನೆ ಮಾಡ್ತಾರೆ. ಇವತ್ತು ಮಗ ಎರಡೆರಡು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿ ರಾಜಕೀಯದಲ್ಲಿ ಸ್ಟ್ಯಾಂಡ್ ಆಗಲಿಕ್ಕೆ ಆಗ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಮೈಕ್ ಹಿಡಿದ್ರೆ ಭಾಷಣ ಮಾಡೋದೇ ಬೇರೆ. ಪಾಪ ಅವರು ಕೂಡ ಅಧಿಕಾರ ಅನುಭವಿಸಬೇಕು, ನನ್ನ ಮಗನೂ MLA ಆಗಬೇಕು, ನನ್ನ ಮಗನೂ MP ಆಗಬೇಕಂತ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಚನ್ನಪಟ್ಟಣದಲ್ಲಿ ಸೋತರು, ಮತ್ತು ಮಂಡ್ಯದಲ್ಲಿ ಸೋತರು. ಹಾಗಾಗಿ ಕುಮಾರಸ್ವಾಮಿ ಕೂಡ ದೇವೇಗೌಡರು ಕುಮಾರಸ್ವಾಮಿನ ಸ್ಟ್ಯಾಂಡ್ ಮಾಡಿದ್ರು, ಅದೇ ರೀತಿ ತಮ್ಮ ಎಲ್ಲ ಮಕ್ಕಳನ್ನು ಸ್ಟ್ಯಾಂಡ್ ಮಾಡಿದ್ರು. ಆದರೆ ಕುಮಾರಸ್ವಾಮಿಯ ಮಗ ನಿಖಿಲ್ ಕುಮಾರಸ್ವಾಮಿ ಇನ್ನೂ ರಾಜಕೀಯದಲ್ಲಿ ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಮುಂದೆ ಭವಿಷ್ಯ ಅವ್ರಿಗೆ ಕೂಡ ಒಂದು ಇದು ಎದುರಾಗಿತ್ತು. ನನ್ನ ಮಗ ರಾಜಕೀಯ ನಾಯಕನ ಆಗ್ಲಿಕ್ಕೆ ಆಗಿಲ್ಲಲ್ಲ, ಎರಡೆರಡು ಚುನಾವಣೆಯಲ್ಲಿ ಸೋತ, ಇವಾಗಾದರೂ ನಾನು ಇರುವ ತನಕನಾದರೂ ನಿಖಿಲನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಪ್ರತಿಯೊಬ್ಬ ತಂದೆಗೂ ಇರುತ್ತೆ. ಎಲ್ಲರ ತಂದೆಗೂ ಇರೋದು ತನ್ನ ಮಗ ಬೆಳಿಬೇಕು, ರಾಜಕಾರಣದಲ್ಲಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಬೆಳಿಬೇಕು ಅನ್ನೋದು ಎಚ್ ಡಿ ಕುಮಾರಸ್ವಾಮಿಯವರ ಅಭಿಪ್ರಾಯ ಇರುತ್ತೆ, ಹಂಬಲ ಇರುತ್ತೆ. ಆದರೆ ಸಿ ಪಿ ಯೋಗೇಶ್ವರ್ ಕೂಡ ಮೈತ್ರಿ ಅಭ್ಯರ್ಥಿಯಾಗಿದ್ದೀನಿ, ಹೆಂಗಾದರೂ ಟಿಕೆಟ್ ಸಿಗುತ್ತೆ, ಹೆಂಗಾದರೂ ಎಚ್ ಡಿ ಕುಮಾರಸ್ವಾಮಿ ಸಪೋರ್ಟ್ ಮಾಡಲೇಬೇಕು, ಯಾಕೆಂದರೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಹೆಂಗಾದರೂ ನಾನು ಗೆಲ್ತೀನಿ, ಮತ್ತು ನಾನು MLA ಆಗ್ತೀನಿ ಅನ್ನೋ ಕನಸಲ್ಲಿ ಸಿ ಪಿ ಯೋಗೇಶ್ವರ್ ಅವರಿದ್ದಾರೆ. ಒಂದು ವೇಳೆ ಕೊಡಲಿಲ್ಲ ಅಂದರೂ ಕೂಡ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಿಲ್ತೀನಿ, ಯಾಕಂದರೆ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದಾರೆ ಅಲ್ಪ ಮಟ್ಟಿಗೆ ಅಲ್ಲಿ, ಹಾಗಾಗಿ ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ ಒಂದು ವೇಳೆ ಕಾಂಗ್ರೆಸ್ ಕೂಡ ಸೇರುವಂಥ ಸಾಧ್ಯತೆ ಇದೆ, ಆದರೆ ಅಲ್ಲಗಿರೋದಿದ್ದಾರೆ. ಅದರ ರಾಜಕೀಯ ಎಂದೂ ಕೂಡ ಊಹೆ ಮಾಡಲಿಕ್ಕೆ ಆಗಲ್ಲ. ಸೇರಿದರೆ ಸೇರ್ಬೋದು, ಇಲ್ಲದಿದ್ದರೆ ಇಲ್ಲವ. ಹಾಗೆ ರಾಜಕಾರಣಿಗಳಿಗೆ ನಂಬುವ ಪ್ರಶ್ನೆನೇ ಇಲ್ಲ. ಮಧ್ಯಾಹ್ನ ತನಕ ಕಾಂಗ್ರೆಸ್, ಮಧ್ಯಾಹ್ನ ಆದಮೇಲೆ BJP, ಮತ್ತೆ ಸಾಯಂಕಾಲ ಬಂದಾಗ JDSಗೆ ಬಂದಂಥ ರಾಜಕಾರಣಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಯಾರನ್ನಾದರೂ ನಂಬಬಹುದು ರಾಜ್ಯದಲ್ಲಿ, ಆದರೆ ಸರ್ಕಾರಿ ಅಧಿಕಾರಿಗಳನ್ನು ಮತ್ತು ರಾಜಕೀಯ ನಾಯಕರನ್ನು ನಂಬುವ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಯಾಕಂದರೆ ಊಸರು ಒಳಿಗೆ ಥರ ಅವರು ಅಧಿಕಾರ ಬಂದಾಗ ಒಂದು ಬಣ್ಣ, ಅಧಿಕಾರ ಹೋದಾಗ ಒಂದು ಬಣ್ಣ. ಅಧಿಕಾರಿಗಳು ಸಹ ಅಧಿಕಾರ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅವರ ಪರವಾಗಿ ಬಣ್ಣ ಬದಲಾಯಿಸ್ತಾರೆ. ಅವರು ಕೆಳಗಿಳಿದ ಮೇಲೆ ಸರ್ ನೀವೇ ಸರ್ ನಮ್ಮ ದೇವರು ಅನ್ನೋ ರೀತಿಯ ಅಧಿಕಾರಿಗಳು ಕೂಡ ರಾಜ್ಯದಲ್ಲಿದ್ದಾರೆ. ಹಾಗಾಗಿ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಊಸರು ಒಳ್ಳಿಗಳ ಥರ ಯಾವಾಗ ಬಣ್ಣ ಬದಲಾಯಿಸ್ತಾರೋ ಅನ್ನೋದು ಖುದ್ದಾಗಿ ಅವರಿಗೆ ಗೊತ್ತಿರಲ್ಲ, ಅವರ ಮನೆಯವರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ನೋಡಬೇಕು ಯಾವಾಗ ಪರಿಸ್ಥಿತಿ ಏನಾಗುತ್ತೆ ಅಂತ. ಇವತ್ತಿಗೆ ಇಲ್ಲಿನ ಪ್ರೈಮ್ ಟೈಮ್, ಇಂದಿನ ಪ್ರೈಮ್ ಟೈಮನ್ನು ಮುಗಿಸೋಣ. ನಾಳೆಯ ಪ್ರೈಮ್ ಟೈಮ್ನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ವಿಶೇಷ ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿಮಗೆ ಸದಾ ನಿಖರವಾದಂಥ, ಸ್ಪಷ್ಟವಾದಂಥ ಸುದ್ದಿಗಳನ್ನು ನಿಮಗೆ ತಲುಪಿಸುವಂಥ ಕೆಲಸ ಮಾಡುತ್ತೆ. ನಾವು ಯಾರ ಗುಲಾಮರೂ ಅಲ್ಲ, ಯಾರ ವಿರೋಧಿಗಳೂ ಅಲ್ಲ. ಸುದ್ದಿಯ ವಿಷಯದಲ್ಲಿ ಸುದ್ದಿಯ ರೀತಿಯಲ್ಲೇ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ.